ಇನ್ನು ಫಲಿತಾಂಶಕ್ಕೂ ಮುನ್ನವೇ ಸೆಲೆಬ್ರೇಷನ್ಗೆ ಕಾಂಗ್ರೆಸ್ ಪಾರ್ಟಿ ತಯಾರಿಯನ್ನ ಆರಂಭಿಸಿದೆ. ಎಲ್ಲಾ ಸಂಸ್ಥೆಗಳ ಸಮೀಕ್ಷೆ ಸುಳ್ಳಾಗಲಿದೆ ಅಂತ ಕಾಂಗ್ರೆಸ್ ಹೇಳಿದೆ. ಹಾಗೂ ಈ ಗೆಲುವನ್ನ ಸಂಭ್ರಮಿಸೋಕೆ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಸಕಲ ಸಿದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ. ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ಮುಂದೆ ಶಾಮಿಯಾನ, ಲೈಟಿಂಗ್, ಜನರೇಟರ್ ವ್ಯವಸ್ಥೆ ಮಾಡಿಕೊಂಡಿದೆ. ಮೋದಿ ಹ್ಯಾಟ್ರಿಕ್ ಬಾರಿಸುವಂತಹ ಭವಿಷ್ಯ ಪಕ್ಕಾ ಇದಾಗೆ ಆಗುತ್ತೆ ಅಂತ ಸಮೀಕ್ಷೆಗಳು ಹೇಳಿವೆ. ಆದರೆ ಈ ಸರ್ವೆಗಳಿಗೆ ಸರ್ಪ್ರೈಸ್ ಕಾದಿದೆ ಅಂತ ಖುದ್ದು ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗೂ ಎಕ್ಸಿಟ್ ಪೋಲ್ಗಳ ಸರ್ವೆ ಏನಿತ್ತು ಅದು ಕಂಪ್ಲೀಟ್ ಆಗಿ ತಲೆಕೆಳಗಾಗುತ್ತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಇಂಡಿಯಾ ಅಲಯನ್ಸ್ ನ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನಾವು ಜಯಬೇರಿ ಬಾರಿಸ್ತೀವಿ ಅಂತ ಹೇಳಿ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ಮುಂದೆ ಸಂಭ್ರಮಾಚರಣೆಗೆ ಈಗಲೇ ತೀರ್ಪಿಗಿಂತ ಮುಂಚೆನೆ, ಜನತಾ ತೀರ್ಪಿಗಿಂತ ಮುಂಚೆನೆ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಯಾವ ಥರ ಕಾಂಗ್ರೆಸ್ ಪಕ್ಷ ದೆಹಲಿಯ ಹೆಡ್ ಕ್ವಾರ್ಟರ್ಸ್ ಮುಂದೆ ಶಾಮಿಯಾನ ಆಗಿರ್ಬೋದು, ಜನರೇಟರ್ ಆಗಿರ್ಬೋದು, ವೇದಿಕೆ ಇರ್ಬೋದು, ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದೆ. ಆದರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಬಂದಿರುವಂತಹ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಕಾಂಗ್ರೆಸ್ ಇರ್ಬೋದು ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ ಇರ್ಬೋದು, ಇದು ಅಧಿಕಾರಕ್ಕೆ ಬರೋದಿಲ್ಲ, ಮ್ಯಾಜಿಕ್ ನಂಬರ್ ದಾಟಲ್ಲ ಅಂತ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಅಚಲ ವಿಶ್ವಾಸ ಇದೆ. ಈ ಎಕ್ಸಿಟ್ ಪೋಲ್ಗಳೆಲ್ಲ ತಲೆಕೆಳಗಾಗುತ್ತೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ, ನಮ್ಮ ಅಲಯನ್ಸ್ ಅಧಿಕಾರವನ್ನ ಹಿಡಿಯುತ್ತೆ, ಮೋದಿಜಿ ಅವರ ಹ್ಯಾಟ್ರಿಕ್ ಕನಸೇನಿದೆ ಅದು ಭಗ್ನಗೊಳ್ಳುತ್ತೆ, ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ ಅದೇ ಒಂದು ಕಾನ್ಫಿಡೆನ್ಸ್ ನಲ್ಲಿ ಒಂದು ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ಮುಂದೆ ವೇದಿಕೆ ಇರ್ಬೋದು, ಶಾಮಿಯಾನ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಏನ್ ಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡು ಸಂಭ್ರಮಾಚರಣೆಗೆ ಕಾಂಗ್ರೆಸ್ ಪಕ್ಷ ಕಾಯ್ತಾ ಇದೆ. ಇದು ನಿಜವಾಗ್ಲೂ ಸತ್ಯ ಆಗುತ್ತಾ ಅಥವಾ ಭಾರಿ ನಿರಾಸೆ ಕಾದಿದ್ಯಾ? ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜನರಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಕುರಿತಂತೆ ಸ್ಪಷ್ಟ ಸಂದೇಶ ಸಿಗುತ್ತೆ, ಸ್ಪಷ್ಟ ನಿರ್ಧಾರ ಹಾಗೂ ತೀರ್ಪೇನಿದೆ ಅದು ತಲುಪುತ್ತೆ. ಆದರೆ ತೀರ್ಪಿಗಿಂತ ಮುಂಚೆನೆ ಜನತಾ ತೀರ್ಪು ಏನು ಕೊಟ್ಟಿದೆ, 543 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಹಾಗೂ ಫಲಿತಾಂಶ ಮತಗಟ್ಟೆಗಳಲ್ಲಿ ಭದ್ರವಾಗಿದೆ, ಇವಿಎಂಗಳಲ್ಲಿ ಲಾಕ್ ಆಗಿದೆ. ಇನ್ನು ಅದು ರಿವೀಲ್ ಆಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರೋದು. ಆದರೆ ಅದಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಪಕ್ಷ ವಿಜಯೋತ್ಸವವನ್ನು ಯಾವ ಥರ ಆಚರಿಸಬೇಕು ಅಂತ ಹೇಳಿ ಸಕಲ ಸಿದ್ಧತೆಯನ್ನ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.